ದಕ್ಷಿಣ ಭಾರತದ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವರ್ಷಾವಧಿ ಜಾತ್ರೋತ್ಸವದ ಸಂಭ್ರಮ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂದು ಬ್ರಹ್ಮರಥೋತ್ಸವ ಸಂಭ್ರಮ. ಅತ್ಯಂತ ಸಾಂಗವಾಗಿ ಬ್ರಹ್ಮರಥೋತ್ಸವ ನೆರವೇರಿದೆ. ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಬ್ರಹ್ಮರಥೋತ್ಸವ ನಡೆದಿದೆ. ಈ ಒಂದು ಬ್ರಹ್ಮರಥೋತ್ಸವದ ದೃಶ್ಯಗಳು ನಮ್ಮ ವೀಕ್ಷಕರಿಗಾಗಿ. ಈ ಒಂದು ಸಂದರ್ಭದಲ್ಲಿ ಅನೇಕ ಗಣ್ಯರು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಕುದ್ರೋಳಿ ದೇವಸ್ಥಾನದ ಕೋಶಾಧಿಕಾರಿಗಳು, ರಾಜಕೀಯ ಮುಖಂಡರು ಆಗಿರುವಂತಹ ಪದ್ಮರಾಜಾರ್ ಪೂಜಾರಿಯವರು ಕೂಡ ಆಗಮಿಸಿದ್ದಾರೆ. ಒಂದು ಪುಣ್ಯಕ್ಷೇತ್ರದ ಜವಾಬ್ದಾರಿಯಲ್ಲಿದ್ದೀರಿ, ಇದೀಗ ಒಂದು ಧರ್ಮಕ್ಷೇತ್ರಕ್ಕೆ ಬಂದಿದ್ದೀರಿ, ಏನಿಸ್ತಾ ಇದೆ ಸರ್? ಖಂಡಿತವಾಗಲೂ ತುಂಬ ಸಂತೋಷವಾಗುತ್ತೆ, ಒಂಥರ ಸಾರ್ಥಕ ಭಾವನೆ. ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿದರೆ ಇವತ್ತು ಜಗತ್ ಪ್ರಸಿದ್ಧ ಆಗಿರುವಂಥದ್ದು. ನಮ್ಮ ನಾಡಿನಾದ್ಯಂತ ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡ್ತಾರೆ. ಈ ಬಾರಿ ನಾನು ಷಷ್ಠಿಯ ದಿವಸವೇ ಬರಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಇಲ್ಲಿ ಬಂದು ನೋಡಿದಾಗ ಬಹುಶಃ ನಮ್ಮ ಜೀವನ ಸಾರ್ಥಕ ಆಯಿತು ಎನ್ನುವಂಥ ಒಂದು ಸಾರ್ಥಕ ಭಾವನೆ ಇಲ್ಲಿ ಬರುವಂಥ ಭಕ್ತರ ಒಂದು ಮುಖದಲ್ಲಿ ಅವರನ್ನು ನೋಡುವಾಗ, ಅವರ ಏನು ಬಾಡಿ ಲ್ಯಾಂಗ್ವೇಜ್ಗಳನ್ನು ನೋಡುವಾಗ, ದೇವರ ಒಂದು ಧ್ಯಾನದಲ್ಲಿ ಯಾವ ರೀತಿ ಅವರು ಮಗ್ನರಾಗಿದ್ದಾರೆ, ತಲ್ಲೀನರಾಗಿದ್ದಾರೆ. ಖಂಡಿತವಾಗಲೂ ಆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಈ ನಮ್ಮ ಇಲ್ಲಿಗೆ ಬರುವಂಥ ಭಕ್ತರ ಹಾಗೆ ನಾಡಿನ ಜನರ ಎಲ್ಲರ ಮೇಲೆ ಇರಲಿ. ನಮ್ಮ ನಾಡಿನಲ್ಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇನೆ.
ಈ ಒಂದು ಸಂಭ್ರಮದ ಮತ್ತು ಭಕ್ತಿಯ ಕ್ಷಣಕ್ಕೆ ಸಾಕ್ಷಿಯಾಗಲು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಮಾರ್ ಕುಂಪಲ ಕೂಡ ಆಗಮಿಸಿದ್ದಾರೆ. ಸರ್, ಒಂದು ಪುಣ್ಯ ಸಂದರ್ಭದಲ್ಲಿ ತಾವು ಕೂಡ ಆಗಮಿಸ್ತಾ ಇದ್ದೀರಿ. ನಾನು ಸುಬ್ರಹ್ಮಣ್ಯ ದೇವಸ್ಥಾನದ ಈ ಬ್ರಹ್ಮರಥೋತ್ಸವಕ್ಕೆ ಪ್ರಥಮ ಬಾರಿಗೆ ಬರ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ, ವಿಶೇಷವಾಗಿ ದಕ್ಷಿಣ ಭಾರತದ ಒಂದು ಅತ್ಯಂತ ಪ್ರಸಿದ್ಧ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾವು ಈ ರೀತಿಯ ಒಂದು ಬ್ರಹ್ಮ ರಥೋತ್ಸವದ ಸಂಭ್ರಮವನ್ನು ನೋಡಲಿಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಖುಷಿ ಆಗ್ತದೆ ದೇವರ ಒಂದು ಸಾನ್ನಿಧ್ಯದಲ್ಲಿ ಈ ರೀತಿಯ ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸುವುದು ಮತ್ತು ಇವತ್ತಿನ ಒಂದು ಪುಣ್ಯ ದಿನ ಷಷ್ಠಿಯ ಈ ಒಂದು ವಿಶೇಷವಾಗಿ ಷಷ್ಠಿ ದಿನ ಹಿಂದೂ ಬಾಂಧವರಿಗೆ ಅತ್ಯಂತ ಮಹತ್ವದ ಮತ್ತು ಅತ್ಯಂತ ಸಂಭ್ರಮದ ದಿನ. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ದೇವರ ಈ ಒಂದು ಆಶೀರ್ವಾದ ಅನುಗ್ರಹ ಪಡೆಯಲು ಇವತ್ತು ನಾನು ಸಹ ನನ್ನ ಕುಟುಂಬ ಸಮೇತವಾಗಿ ನಾವು ಬಂದಿದ್ದೇವೆ. ಶುಕ್ರವಾರ ಆತ್ಮೀಯ ವೀಕ್ಷಕರೇ, ಈ ಒಂದು ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು ಆಗಿರುವಂಥ ಬಿ ರಮಾನಾಥ್ರೇಗಳು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ಇಲ್ಲಿಯ ಸಂಭ್ರಮದ ಎಲ್ಲ ಆಚರಣೆಗಳ ಸಂದರ್ಭದಲ್ಲೂ ಕೂಡ ರಮಾನಾಥ್ರೇಗಳ ಉಪಸ್ಥಿತಿ ಇರ್ತದೆ. ಈ ಬಾರಿ ಮತ್ತೆ ಬ್ರಹ್ಮ ರಥೋತ್ಸವಕ್ಕೆ ಬಂದಿದ್ದೀರಿ. ದೇಶದ ಅತಿ ದೊಡ್ಡ ಆಸ್ತಿ ಕೇಂದ್ರಗಳ ಪೈಕಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಒಂದು. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಭಕ್ತರನ್ನು ಆಕರ್ಷಣೆ ಮಾಡತಕ್ಕ ಒಂದು ಕೇಂದ್ರ ಕೂಡ ಹೌದು. ಆನುವಂಶಿಕವಾಗಿ ಪರಂಪರಾಗತವಾಗಿ ಹಿರಿಯರ ಲಾಗಾಯಿತು ಇಲ್ಲಿ ಏನೇನು ಧಾರ್ಮಿಕ ವಿಧಿವಿಧಾನಗಳು ಆಗುತ್ತೆ ಅದನ್ನು ಈ ಕಾಲದವರೆಗೂ ಅದನ್ನು ನಿರಂತರವಾಗಿ ಉಳಿಸಿಕೊಂಡು ಬರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಬ್ರಹ್ಮರಥ ಕೂಡ ಒಂದು. ಸಂಪ್ರದಾಯಬದ್ಧವಾಗಿ ಧಾರ್ಮಿಕ ಚೌಕಟ್ಟಿನ ಅಡಿಯಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ಪರಿಪೂರ್ಣವಾದಂಥ ಶ್ರದ್ಧೆಯಿಂದ ಇಲ್ಲಿಯ ಈ ಒಂದು ಬ್ರಹ್ಮರಥದ ಇವತ್ತು ರಥೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನೀವು ಹೇಳಿದಂತೆ ಏನೋ ಋಣಾನುಬಂಧ ಬಂಧದ ಅಡಿಯಲ್ಲಿ ಭಾಳ ವರ್ಷಗಳಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಜೊತೆ ನನ್ನ ನಿಕಟ ಬಾಂಧವ್ಯ ನನಗೆ ಬಂದಿದೆ. ಅದು ಏನು ಅಂತ ನನಗೆ ಗೊತ್ತಾಗೋದಿಲ್ಲ. ಆದರೆ ಕೆಲವಾರು ವರ್ಷದಿಂದ ಇಲ್ಲಿ ನಾನು ಬರ್ತಾ ಇದ್ದೀನಿ. ಕಳೆದ ವರ್ಷವೂ ಕೂಡ ಬಂದಿದ್ದೇನೆ, ಈ ವರ್ಷವೂ ಕೂಡ ಬಂದಿದ್ದೇನೆ, ಪ್ರತಿ ವರ್ಷ ಕೂಡ ಬರ್ತಾ ಇದ್ದೀನಿ. ದೇವರ ದರ್ಶನ ಮಾಡಿಕೊಂಡು ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೀನಿ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಈ ಸಲ ಕರ್ನಾಟಕ ಗಣ ಸರ್ಕಾರದ ಸಚಿವರು ಕೂಡ ಬೆಳಗ್ಗೆ ಅವರು ಬಂದು ಕಾರ್ಯಬಾಹುಳ್ಯದ ಒತ್ತಡದಿಂದ ಮತ್ತೆ ಅವರು ವಾಪಸ್ ಹೋಗಿದ್ದಾರೆ. ಇವತ್ತು ನಮಗೆ ಭಾಳ ಸಂತೋಷ ದಿವಸ.
ದೇವರ ಅನುಗ್ರಹವನ್ನು ಪಡೆದು ನಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ನಿಮ್ಮ ಚಾನಲ್ಗೆ ಬಹುಶಃ ಈ ಉತ್ಸವದ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ, ಶುಭವಾಗಲಿ, ಅತ್ಯುತ್ತಮವಾದ ಕಾರ್ಯಕ್ರಮಗಳಾಗಿ ಮೂಡಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಿರುವಂಥ ಬ್ರಹ್ಮ ರಥೋತ್ಸವದ ಸಂಭ್ರಮದ ದೃಶ್ಯಗಳನ್ನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್, ಕೋ ಆ್ಯಂಕರ್ ಪ್ರಜ್ಞಾ ಸಾಲಿನ್ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಳು.